ಎನ್ಡಿಎ ಸಂಸದೀಯ ನಾಯಕರಾಗಿ ನರೇಂದ್ರ ಮೋದಿ ಅವರು ಆಯ್ಕೆಯಾಗಿದ್ದಾರೆ. ಇದಾದ ಬೆನ್ನಿಗೆ ಅಂದ್ರೆ ಎನ್ಡಿಎ ಸಭೆ ಮುಗಿದ ಬಳಿಕ ನರೇಂದ್ರ ಮೋದಿ ಅವರು ಬಿಜೆಪಿಯ ಭೀಷ್ಮ ಅಡ್ವಾಣಿಯವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಅಡ್ವಾಣಿ ಆಶೀರ್ವಾದ ಪಡೆದ ಬಳಿಕ ರಾಷ್ಟ್ರಪತಿಗಳನ್ನು ಭೇಟಿಯಾಗುವುದಕ್ಕೆ ತೆರಳಿದ್ದಾರೆ. ರಾಷ್ಟ್ರಪತಿ ಭವನಕ್ಕೆ ನರೇಂದ್ರ ಮೋದಿ ಮತ್ತು ಇತರೆ ನಾಯಕರು ಆಗಮಿಸಿದ್ದಾರೆ. ನಿಯಮದ ಪ್ರಕಾರ ಹೊಸ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡಿಸೋದಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಮತ್ತು ಮಿತ್ರ ಪಕ್ಷಗಳ ನಾಯಕರು ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಮನವಿ ಸಲ್ಲಿಸೋದಕ್ಕಿದ್ದಾರೆ, ಅಂದರೆ ಹಕ್ಕು ಮಂಡನೆ ಮಾಡೋದಕ್ಕಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಬಿಜೆಪಿಯ ಭೀಷ್ಮ ನರೇಂದ್ರ ಮೋದಿ ಅವರ ರಾಜಕೀಯ ಗುರು ಅಡ್ವಾಣಿಯವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಕೂಡ ನರೇಂದ್ರ ಮೋದಿ ಪಡೆದಿರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗೋದಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇರೋದು, ಅಂದರೆ ನಾಳೆ ಕಳೆದು ನಾಡಿದ್ದು ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇದಕ್ಕೂ ಮುಂಚಿತವಾಗಿ ಇವತ್ತು ಎನ್ಡಿಎ ಸಭೆಯಾಯಿತು. ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಎನ್ಡಿಎ ಸಂಸದೀಯ ನಾಯಕನಾಗಿ ಆಯ್ಕೆ ಮಾಡಲಾಯಿತು. ಇದಾದ ಬಳಿಕ ನರೇಂದ್ರ ಮೋದಿ ಅವರು ನೇರವಾಗಿ ಅಡ್ವಾಣಿಯವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅಡ್ವಾಣಿಯವರ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಕೂಡ ನರೇಂದ್ರ ಮೋದಿ ಅವರು ಪಡೆದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರ ರಾಜಕೀಯ ಉನ್ನತಿಯಲ್ಲಿ ಅಥವಾ ರಾಜಕೀಯವಾಗಿ ಅವರು ಇವತ್ತು ಇಷ್ಟು ದೊಡ್ಡ ಸ್ಥಾನವನ್ನು ಅಲಂಕರಿಸಬೇಕು ಅಂತಾದ್ರೆ ಅದರಲ್ಲಿ ಅಡ್ವಾಣಿಯವರ ದೊಡ್ಡ ಕೊಡುಗೆ ಇದೆ. 2002ರ ಗೋಧ್ರಾ ಹಿಂಸಾಚಾರ ಏನಾಯಿತು ಅಥವಾ ಹತ್ಯಾಕಾಂಡ ಏನಾಯಿತು, ಅದಾದ ಬಳಿಕ ಅವರನ್ನ ಪ್ರಧಾನಿ ಸ್ಥಾನದಿಂದ ಇಳಿಸಬೇಕು, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಆದಾಗಲೆಲ್ಲ ಅಡ್ವಾಣಿ ನರೇಂದ್ರ ಮೋದಿಯವರ ಬೆಂಬಲಕ್ಕೆ ನಿಂತವರು. ವಾಜಪೇಯಿ ಕೂಡ ನರೇಂದ್ರ ಮೋದಿಯವರನ್ನ ಸಪೋರ್ಟ್ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ರಾಜಧರ್ಮ ಪಾಲಿಸು ಅನ್ನೋ ಸೂಚನೆಯನ್ನ ವಾಜಪೇಯಿ ಅವರೊಂದು ಓಪನ್ ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಿದ್ರು. ಆದರೆ ಅಡ್ವಾಣಿ ಮಾತ್ರ ತಮ್ಮ ಶಿಷ್ಯನ ಪರವಾಗಿ ಗಟ್ಟಿಯಾಗಿ ನಿಂತಿದ್ರು. ಅವತ್ತು ಅಡ್ವಾಣಿ ಗಟ್ಟಿಯಾಗಿ ನಿಂತ ಪರಿಣಾಮ ಇವತ್ತು ನರೇಂದ್ರ ಮೋದಿ ಈ ಹಂತಕ್ಕೆ ಬಂದು ತಲುಪಿದ್ದಾರೆ. ಅಂದ್ರೆ ಎರಡೆರಡು ಬಾರಿ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸಿ 3ನೇ ಬಾರಿ ಈಗ ಮತ್ತೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. ಅಡ್ವಾಣಿಯವರ ನಿವಾಸಕ್ಕೆ ತೆರಳಿ ಅವರ ಆಶೀರ್ವಾದವನ್ನ ನರೇಂದ್ರ ಮೋದಿ ಅವರು ಪಡೆದಿರುವಂತಹ ದೃಶ್ಯವನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.